ಇವತ್ತು 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಟೋಟಲ್ ಆಗಿ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಇಲ್ಲಿ ಒಟ್ಟಿಗೆ 6,000 ರೂಪಾಯಿ, ಇಲ್ಲವಾದರೆ ಕೆಲವರಿಗೆ ಇಲ್ಲಿ 4,000 ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಆಯಿತು. ಹೌದು ವೀಕ್ಷಕರೇ, ಖಂಡಿತವಾಗಿ ಕೂಡ ಇಲ್ಲಿ ರಾಜ್ಯದಲ್ಲಿ ಇರುವಂಥ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ 21 ಮತ್ತು 22ನೇ ಕಂತಿನ ಕೂಡ ಈಗಾಗಲೇ ಬಿಡುಗಡೆ ಮಾಡಿರುವ ಸರ್ಕಾರ. ಇಲ್ಲಿ 24ನೇ ಕಂತಿನ ಮತ್ತು 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅದನ್ನು ಕೂಡ ತಿಳಿದುಕೊಳ್ತಾ ಹಂತದಲ್ಲಿ ನೋಡ್ತಾ ಹೋಗೋಣ. ಭಾಳಷ್ಟು ಫಲಾನುಭವಿ ಖಾತೆಗಳಿಗೆ ಕೂಡ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ. ಹೌದು ವೀಕ್ಷಕರೇ, ಕಳೆದ ಇಲ್ಲಿ 2 ರಿಂದ 2.5 ತಿಂಗಳಿನಿಂದ ಅದರಲ್ಲಿಯೂ ಕೂಡ ಕೇವಲ ಇಲ್ಲಿ ಒಟ್ಟಿಗೆ 3 ರಿಂದ 4 ಕಂತಿನ ಕೂಡ ಇಲ್ಲಿ ತಪ್ಪದೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು. ಹೌದು, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ 3 ಕಂತಿನ ಅಂದರೆ ಟೋಟಲ್ ಆಗಿ 6,000 ರೂಪಾಯಿ ಮತ್ತು 4 ಕಂತಿನ ಅಂದರೆ ಟೋಟಲ್ ಆಗಿ 8,000 ರೂಪಾಯಿ. ಹೀಗಾಗಿ ಕೆಲವರಿಗೆ 4,000 ರೂಪಾಯಿ ಮತ್ತು ಇನ್ನು ಕೆಲವರಿಗೆ ಇಲ್ಲಿ 6,000 ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಮಾಡಿರುವ ಸರ್ಕಾರ ಈಗಾಗಲೇ ಹಂತಗಳಾಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಕೂಡ ತಪ್ಪದಲ್ಲಿ ಹಣವನ್ನು ಬಿಡುಗಡೆ ಮಾಡುವ ಮುಂದಾಗಿದೆ. ಈಗಾಗಲೇ ಇಲ್ಲಿ 1 ರಿಂದ 20ನೇ ಕಂತಿನ ತನಕ ಹಣವನ್ನು ಪಡೆದುಕೊಂಡವರಿಗೆ ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ 1 ರಿಂದ 21ನೇ ಕಂತಿನ ಅಂದರೆ ಟೋಟಲ್ ಆಗಿ 21ನೇ ಕಂತಿನ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ 40,200 ರೂಪಾಯಿ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ 22, 23, 24ನೇ ಕಂತಿನ ಹಣವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ವೀಕ್ಷಕರೇ. ಖಾತೆಗಳಿಗೆ 4 ರಿಂದ 42,000 ರೂಪಾಯಿ ಹಣವನ್ನು ಪಡೆದುಕೊಂಡವರಿಗೆ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹೌದು, ತಪ್ಪದೇ ಇಲ್ಲಿ ಹಣವನ್ನು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಿಡುಗಡೆ ಮಾಡಿರುವ ಸರ್ಕಾರ ಈಗಾಗಲೇ ಇಲ್ಲಿ 23ನೇ ಕಂತಿನ ಮತ್ತು 24ನೇ ಕಂತಿನ ಮತ್ತು ಅದೇ ರೀತಿಯಾಗಿ ಕೂಡ 23ನೇ ಕಂತಿನ ಮತ್ತು 24ನೇ ಕಂತಿನ ಟೋಟಲ್ ಆಗಿ ಇಲ್ಲಿ 4,000 ರೂಪಾಯಿ ಹಣ ಆಗುತ್ತೆ. ಹೌದು ವೀಕ್ಷಕರೇ, ಖಂಡಿತವಾಗಿ ಕೂಡ ಇಲ್ಲಿ ಇನ್ನೂ ಕೆಲವರಿಗೆ 4,000 ರೂಪಾಯಿ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ 6,000 ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು. ಹೌದು, ಖಂಡಿತವಾಗಿ ಕೂಡ ಇಲ್ಲಿ 4,000 ರೂಪಾಯಿ ಆಗಲಿ ಮತ್ತು ಅದೇ ರೀತಿ 6,000 ರೂಪಾಯಿ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಮಾಡಿರುವ ಸರ್ಕಾರ ಯಾವ ಜಿಲ್ಲೆಗಳು ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಖುದ್ದಾಗಿ ಹಣವನ್ನು ಬಿಡುಗಡೆ ಮಾಡುವ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿ ಅವರು ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಕೂಡ ಇಲ್ಲಿ ರಾಜ್ಯದಲ್ಲಿರುವಂಥ ಉಪಮುಖ್ಯಮಂತ್ರಿಯಾಗಿರುವಂಥ CM DK ಶಿವಕುಮಾರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ CM ಸಿದ್ದರಾಮಯ್ಯ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂತ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ಮತ್ತು ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಯಾವ ಜಿಲ್ಲೆಗೂ ಕೂಡ ಹಣವನ್ನು ಬಿಡುಗಡೆ ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರದಿಂದ ಈಗಾಗಲೇ ನೋಡಿ ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡಿರುವ 5 ಗ್ಯಾರಂಟಿ ಯೋಜನೆಯಲ್ಲಿ ಹೌದು, ಖಂಡಿತವಾಗಿ ಕೂಡ ಇಲ್ಲಿ 5 ಗ್ಯಾರಂಟಿ ಯೋಜನೆ ಬಿಡುಗಡೆ ಮಾಡಿರುವ ಸರ್ಕಾರ ಈಗಾಗಲೇ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ 21ನೇ ಕಂತಿನ ತನಕ ಹಣವನ್ನು ಪಡೆದುಕೊಂಡವರಿಗೆ ಮಾತ್ರ. ಅಂದರೆ ಇಲ್ಲಿ ಟೋಟಲ್ ಆಗಿ 22ನೇ ಕಂತಿನ ಮತ್ತು 23ನೇ ಕಂತಿನ ಅದೇ ರೀತಿಯಾಗಿ ಕೂಡ ಇಲ್ಲಿ 24ನೇ ಕಂತಿನ ಆಗಿ ಎಷ್ಟಾದರೂ ಟೋಟಲ್ ಆಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ 4,000 ರೂಪಾಯಿ ಮತ್ತು ಕೆಲವರಿಗೆ 6,000 ರೂಪಾಯಿ ಹಣವನ್ನು ರಾಜ್ಯದಲ್ಲಿರುವಂಥ 30 ರಿಂದ 31 ಜಿಲ್ಲೆಗಳಿಗೆ ಇರುವಂಥದ್ದು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಕೊಟ್ಟಿರುವಂಥದ್ದು. ಮತ್ತು ಯಾವ ಜಿಲ್ಲೆಗೆ ಅಂತ ಇಲ್ಲಿ ಅದನ್ನು ಕೂಡ ತಿಳಿದುಕೊಳ್ತಾ ಹೋಗೋಣ. ಇಲ್ಲಿ ಕೆಲವರಿಗೆ 4,000 ರೂಪಾಯಿ ಮತ್ತು ಇನ್ನು ಕೆಲವರಿಗೆ ಇಲ್ಲಿ 6,000 ರೂಪಾಯಿ ಅಂತ ನಾವು ಕೇಳಿರುವ. ಅದಕ್ಕಾಗಿ 4,000 ರೂಪಾಯಿ ಹಣವನ್ನು ಕೂಡ
ಯಾರ್ಯಾರಿಗೆ ಅಂದರೆ ನೋಡಿ, ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ನೀವು ತಪ್ಪದೇ 21ನೇ ಕಂತಿನ ತನಕ ಹಣವನ್ನು ಅವರು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಮೊನ್ನೆ ಆಗಸ್ಟ್ 15ನೇ ತಾರೀಕಿಗೆ ಬಿಡುಗಡೆ ಮಾಡಿರುವ 21ನೇ ಕಂತಿನ 2,000 ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು. ಹೌದು, ಇಲ್ಲಿ 21ನೇ ಕಂತಿನ 2,000 ರೂಪಾಯಿ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ 22ನೇ ಕಂತಿನ ಮತ್ತು 23ನೇ ಕಂತಿನ ಟೋಟಲ್ ಆಗಿ ಇಲ್ಲಿ 4,000 ರೂಪಾಯಿ ಮತ್ತು ಇನ್ನು ಕೆಲವರಿಗೆ 6,000 ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಫಲಾನುಭವಿ ಖಾತೆಗಳಿಗೆ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು. ಹೌದು ಸ್ನೇಹಿತರೆ, ತಪ್ಪದೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಬಿಡುಗಡೆ ಆಗುತ್ತದೆ. ನೀವೇನು ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಅಂದರೆ ಕೆಲವರಿಗೆ 4,000 ರೂಪಾಯಿ ಮತ್ತು ಈ ಯಾರ್ಯಾರಿಗೆ ಬಿಡುಗಡೆ ಆಗುತ್ತೆ ಅಂತ ಗೊತ್ತಾಯಿತು. ಇಲ್ಲಿ 6,000 ರೂಪಾಯಿ ಹಣವನ್ನು ಕೂಡ ಯಾರ್ಯಾರಿಗೆ ಬಿಡುಗಡೆ ಆಗ್ತಾ ಇದೆ ಅಂದರೆ ನೋಡಿ, ಈಗಾಗಲೇ ಇಲ್ಲಿ 21ನೇ ಕಂತಿನ ನೀವು ಇನ್ನೂ ತನಕ ಪಡೆದುಕೊಂಡಿಲ್ಲ ಅಂದರೆ ಹೌದು ವೀಕ್ಷಕರೇ, ಈಗಾಗಲೇ ಹಾದರಗಿತ್ತಿಮ್ಮ